ಜನರೊಂದಿಗೆ ಜನತಾದಳ ಅನ್ನೋದು ಇವತ್ತಿನ ಕಾರ್ಯಕ್ರಮ ಆಗಿರಬಹುದು. ಆದರೆ ಈಗಾಗಲೇ ಜನರ ಗಮನಕ್ಕೆ ಬಂದಿದೆ ಜನತಾದಳ ಮಾತ್ರ ಜನರೊಂದಿಗೆ ಅಂತ. ಏನು ಜನತಾದಳ ಮಾತ್ರ ಜನರೊಂದಿಗೆ ಇರೋದಕ್ಕೆ ಸಾಧ್ಯ? ಈಗಾಗಲೇ ಎಲ್ಲ ಪಕ್ಷಗಳಿಗೆ ಅಧಿಕಾರ ಕೊಟ್ಟು ನೋಡಾಗಿದೆ ಜನತೆ. ಇವತ್ತು ಅಧಿಕಾರ ಕೊಟ್ಟಂತ ಕೈಯನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ನಮ್ಮ ಹಿರಿಯರು ಇವತ್ತು ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ. ನಾವು ಸಹ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಇಲ್ಲಿ ಬಹುತೇಕ ಕೂತಿರ್ತಕ್ಕಂಥದ್ದು ನಾವು ಯಾರು ಆಗರ್ಭ ಶ್ರೀಮಂತರಲ್ಲ ಅಥವಾ ಬಿಸ್ನೆಸ್ ಮ್ಯಾನ್ಗಳಲ್ಲ. ನಾವಿಲ್ಲೆಲ್ಲ ಕೂತಿರ್ತಕ್ಕಂಥವ್ರು ರೈತರು ಅಲ್ವೇನ್ರಣ್ಣ? ಎಲ್ಲ ಈ ಹಸಿರು ಶಾಲನ ಏನು ಹಾಕ್ಕೊಂಡಿದ್ದೀವಿ, JDS ಪಕ್ಷದ ಶಾಲುನ, ಇದು ರೈತರ ಪಕ್ಷ, ಇದು ನಮ್ಮ ಜನ, ನಾವು ಬಡ ಜನತೆ ಇವತ್ತು ಇಲ್ಲಿ ಇರೋತಕ್ಕಂಥದ್ದು. ನಿಜಕ್ಕೂ ಇವತ್ತು ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕಾಗಿದೆ. ಏನು ಈ 2 ವರ್ಷದಿಂದ ಆಡಳಿತ ನಡೆಸ್ತಾ ಇದೆ ಸರ್ಕಾರ, ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಆಡಳಿತ ನಡೆಸ್ತಾ ಇದೆ ಹೊರತು ಜನತೆಗೆ, ಜನರಿಗೋಸ್ಕರ, ಬಡ ಜನರಿಗೋಸ್ಕರ, ರೈತರಿಗೋಸ್ಕರ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದಲ್ಲ. ಈ ಒಂದು ಸರ್ಕಾರದ ಶೋಷಣೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇವತ್ತು ನಮ್ಮ ರೈತರ ಪರಿಸ್ಥಿತಿ ದೇವರೇ ನೋಡಬೇಕು. ಅಣ್ಣ, ಬೆಳೆದಿರ್ತಕ್ಕಂಥ ಟೊಮೊಟೊನ ತೊಗೊಂಡೋಗಿ ರೋಡಲ್ಲಿ ಬಿಸಾಡಿ ಬರ್ತಾ ಇದ್ದೀವಣ್ಣ, ಕಣ್ಣಲ್ಲಿ ನೀರು ಹಾಕ್ಕೊಂಡು. ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣನ್ನ, ಮಾವಿನಕಾಯನ್ನು ರೋಡಲ್ಲಿ ಬಿಸಾಕಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಾ ಇದ್ದಂಥ ರೈತರು, ಯಾವ ಬೆಳೆಗೂ ಸಹ ಬೆಲೆ ಇಲ್ಲ. ರೈತರು ಹಾಕಿದಂಥ ಬಂಡವಾಳನ ತಗೊಳ್ಳೋದಕ್ಕೂ ಕೂಡ ನಮಗೆ ಶಕ್ತಿ ಇಲ್ಲ. ಇಂಥ ಹೀನಾಯ ಸ್ಥಿತಿನಲ್ಲಿ ನಾವಿದ್ರೂ ಸಹ ಸರ್ಕಾರದ ಯೋಜನೆಗಳು ಮುಖ್ಯಮಂತ್ರಿ ಪಟ್ಟ ಕಿತ್ತಾಡೋದ್ರಲ್ಲಿದೆ ಹೊರತು ರೈತರ ಕಡೆ ಗಮನ ಕೊಡಬೇಕು ಅನ್ನೋದು ಯಾವ ಸರ್ಕಾರದ ಯಾವ ಒಬ್ಬ ನಾಯಕರಿಗೂ ಸಹ ಇಲ್ಲ. ಈ ಶೋಷಣೆಯ ಸರ್ಕಾರಕ್ಕೆ ನಿರ್ನಾಮ ಹಾಡಬೇಕಾದ್ರೆ ನಮ್ಮ ನಾಯಕರು, ನಮ್ಮ ಹೆಮ್ಮೆಯ ಮಗ, ರೈತರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷದ ಏಕೈಕ ನಾಯಕರು ಕುಮಾರಣ್ಣನವರ ಅಧಿಕಾರಕ್ಕೆ ಬರಬೇಕು. ಮತ್ತೆ ನಮ್ಮ JDS ಬಾವುಟನ ನಾವು ರಾಜ್ಯಾದ್ಯಂತ ಆರಿಸಿದ್ರೆ ಮಾತ್ರ ಈ ಒಂದು ಶೋಷಣೆಯಕ್ಕೆ ಒಂದು ಮುಕ್ತಿ ಸಿಗುತ್ತೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತೂ ಹೇಳ್ತಿರ್ದು. ಏನು ಭಾಗ್ಯಗಳು ತುಂಬಿಸ್ಬಿಟ್ಟವ್ರೇನಕ್ಕ, ತುಂಬಿಸ್ಕೊಂಬಿಟ್ಟಿದ್ದೀರೇನ್ರಕ್ಕ ನಾವು ಭಾಗ್ಯಗಳನ್ನ? ಏನನ್ನ ತುಂಬಿಸ್ಕೊಂಡಿದ್ದೀವಿ ಅಂದರೆ ನಮ್ಮ ಕುಮಾರಣ್ಣನವರು ಯಾವ ಹೆಣ್ಣು ಮಗುನೂ ಸಹ ಕಣ್ಣಲ್ಲಿ ನೀರು ಹಾಕಬಾರ್ದು, ಕುಡಿತದ ದಾಸದಿಂದಾಗಿ ಯಾವ ಹೆಣ್ಣು ಸಹ ಕಣ್ಣಲ್ಲಿ ನೀರು ಹಾಕ್ಕೋಬಾರ್ದು ಅಂತ ರಾಜ್ಯಾದ್ಯಂತ ಸಾರಾಯಿ ನಿಷೇಧ ಮಾಡಿದ್ರು. ಇವತ್ತಿನ ಸರ್ಕಾರ ಏನು ಮಾಡ್ತಾ ಇದೆ? ಬೀದಿಗೊಂದು ಬಾರ್ ತಂದು ಹಾಕ್ತಾ ಇದೆ. ಬೀದಿಗೊಂದು ಬಾರ್ ತಂದು ಹಾಕಿ ಮತ್ತಷ್ಟು ಕುಡಿತಕ್ಕೆ ಒಳಪಡ್ರಿ, ಗಂಡಸರೆಲ್ಲ ನೀವು ದುಡ್ಡು ತೊಗೊಂಬಂದು ನಮಗೆ ಕೊಡ್ರಿ, ಆ ದುಡ್ಡಲ್ಲಿ ಒಂದು 4% ನಾವು ಅದನ್ನು ಮತ್ತೆ ನಿಮ್ಮ ಹೆಂಗಸರು ಕೊಡ್ತೀವಿ. ಭಾಗ್ಯಗಳ ಮುಖಾಂತರ ಅದನ್ನೇ ಕೊಡ್ತಾ ಇರೋದು ನಮಗೆ, ಅಲ್ಲೇನ್ರಣ್ಣ? ಬೀದಿಗೊಂದು ಬಾರು, ರೋಡ್ಗೊಂದು ಬಾರ್ ಆದರೆ ದುಡ್ಡೆಲ್ಲ ಎಲ್ಲ ಹೋಗ್ತೈತೆ, ಅವ್ರ ಹತ್ರ ಹೋಗ್ತೈತೆ, ಅದನ್ನು ನಮಗೆ ಭಿಕ್ಷಾ ಕೊಡ್ತಾರಂತೆ, ಅದು ಭಾಗ್ಯ ಅಂತೆ. ಅದನ್ನು ನಾವು ಇವತ್ತು ತಗೋಬೇಕು. ರಾಜ್ಯದಲ್ಲಿ ಧಾನ್ಯದ ಒಂದು ಅಭಾವ ಆಯಿತು. ಅಕ್ಕಿ ಕೊಳ್ಳೋದಕ್ಕೆ ಸಹ ಯೋಗ್ಯತೆ ಇಲ್ಲದೆ ಹೋಯ್ತು ಈ ಸರ್ಕಾರಕ್ಕೆ. ಅಕ್ಕಿನೇ ಸಿಗ್ತಾ ಇಲ್ಲ ಅಂತೇಳಿ ದುಡ್ಡು ಹಾಕ್ಬಿಟ್ರು ಅಕೌಂಟ್ಗಳಿಗೆಲ್ಲ. ಜನತೆ ಎಲ್ಲಿ ಕೊಂಡ್ಕೊತಾರೆ ಅಕ್ಕಿನ? ಸರ್ಕಾರದ ಕೈಯಲ್ಲೇ ಅಕ್ಕಿನ ಕೊಂಡು ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸಾಮಾನ್ಯ ಜನರು ಎಲ್ಲಿಂದ ಕೊಂಡ್ಕೋಬೇಕು ಅಕ್ಕಿನ? ಅವ್ರು ಕೊಡ್ತಕ್ಕಂಥ ಬೆಲೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಆ ಒಂದು ಯೋಜನೆಗಳನ್ನು ಜಾರಿಗೆ ತಂದರು. ಇವತ್ತು ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ತಾಲೂಕಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಿರಂತರವಾಗಿ ಜನಸೇವೆ ಮಾಡಿದಂತಹ, ಜನರಿಗೋಸ್ಕರ, ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ದುಡ್ದಂಥ ರಾಮೇಗೌಡರನ್ನ ಇವತ್ತು ಪಕ್ಕಕ್ಕಿಟ್ರಿ ನಾವು. ಜನ ಯೋಚನೆ ಮಾಡದೆ ಭಾಗ್ಯಗಳಿಗೆ ತಲೆದೂಗಿ ನಮ್ಮ ರಾಮೇಗೌಡರನ್ನ ಅವ್ರು ಕೈ ಬಿಟ್ಟರು. ಇವತ್ತು ಸರ್ಕಾರ ಜನ ಮಾಡಿದಂಥ ತಪ್ಪು ನಿರ್ಧಾರ ಇವತ್ತು ನಾವು ಅನುಭವಿಸ್ತಾ ಇದ್ದೀವಣ್ಣ. ನಮ್ಮ ತಾಲೂಕಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಂದ್ರೆ, ಒಂದು ತಾಲೂಕ್ ಕಚೇರಿಗೆ ಹೋಗ್ಬೇಕಂದ್ರೆ ರೈತರು ಜೋಬ್ ತುಂಬ ತುಂಬ್ಕೊಂಡು ಹೋಗ್ಬೇಕಾಗಿದೆ ಅಣ್ಣ. ಅಂಥ ಒಂದು ಹೀನಾಯ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಒಂದು ಫೈಲಿಂದ ಫೈಲ್ ಮೂವ್ ಆಗಬೇಕಂದ್ರೆ ದುಡ್ಡು ಕೊಡಬೇಕು. ಆ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀರಣ್ಣ. ಇಂಥ ಒಂದು ಶೋಚನೀಯ ಪರಿಸ್ಥಿತಿನಲ್ಲಿ ನಮಗೆ ತಳ್ಳಿ ಎಲ್ಲೋ ಒಂದು ಸಣ್ಣ ಭರವಸೆ ನಮಗೆ ಈಗ ಉಟ್ಕೊಂಡಿರೋದು ನಮ್ಮ MP ಅವರಿಂದ. ಅವರು ಇದ್ದಾರೆ ಅನ್ನೋ ಒಂದು ಧೈರ್ಯ ಈಗ ನಮಗಿದೆ. JDS ಪಕ್ಷದಲ್ಲಿ ನಿಖಿಲ್ ಅಣ್ಣನವರ ಇವಾಗಿನ ಹೋರಾಟ ಏನು ಶುರುವಾಗಿದೆ, ಸೋತ್ರೂ ಅಷ್ಟೇ ಸತ್ರೂ ಅಷ್ಟೇ JDS ಮಾತ್ರ ಬಿಡಲ್ಲ, ಅಲ್ವೇಣ್ಣ? ಸೋತ್ರೂ ಅಷ್ಟೇ ಸತ್ರೂ ಅಷ್ಟೇ JDS ಅಲ್ಲೇ ಇರ್ತೀವಿ. ಮತ್ತೆ JDS ಪಕ್ಷನ ಕಟ್ತೀವಿ, ಕುಮಾರಣ್ಣನ ಅಧಿಕಾರಕ್ಕೆ ತರ್ತೀವಿ. ತಾಲೂಕಿನಲ್ಲಿ ಮತ್ತೆ ರಾಮೇಗೌಡಣ್ಣನವ್ರನ್ನ MLA ಆಗಿ ಕರ್ಕೊಂಡು ಬರ್ತೀವಿ. ನಮ್ಮ ಹೋರಾಟ ಈ ಒಂದೇನು ಕಾರ್ಯಕ್ರಮ ಇದೆ, ಮಿಸ್ ಕಾಲ್ ಕೊಡೋದ್ರ ಮುಖಾಂತರ
ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಮ್ಮ ಒಂದು ಪಕ್ಷದ ಸದಸ್ಯರಾಗೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ JDS ಪಕ್ಷದ ಸದಸ್ಯರಾಗೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಸಮಯದ ಅಭಾವ ಇದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.